ಫಸ್ಟ್ ಹಾಫ್ನಲ್ಲಿ ಇದೆಷ್ಟು ಸುದ್ದಿ ಹೇಳಿ ಮುಗಿಸೋಣ ಅಂದ್ಕೊಂಡೆ ನಾನು. ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿ, ಬಟ್ ಹೇಳೋದಕ್ಕೆ ತುಂಬ ಮಾಹಿತಿ ಇದೆ. ಪ್ರತಿಯೊಂದು ದೇಶಕ್ಕೂ ಒಂದು ವಿದೇಶಿ ವಿನಿಮಯ ಅಂತಿರುತ್ತೆ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಎಷ್ಟು ರಿಸರ್ವ್ ಇರುತ್ತೆ ಅಂತ ಭಾರತದ್ದು ಇತಿಹಾಸದಲ್ಲೇ ಜಾಸ್ತಿಗೆ ಬಂದು ತಲುಪಿದೆ, ಇತಿಹಾಸದಲ್ಲೇ ಜಾಸ್ತಿ. ಆದರೆ ನಾವು ಮಾಡ್ಕೊಳ್ಳೋ ಇಂಪೋರ್ಟ್ಗೆ ಸಾಕು. ಈ ಯುದ್ಧ ಶುರು ಆದಮೇಲೆ 3,60,000 ಕೋಟಿ ಕಡಿಮೆ ಆಗಿದೆ ನಮ್ಮದು ರೂಪಾಯಿ ಲೆಕ್ಕದಲ್ಲೇ. 3,60,000 ಕೋಟಿ. ಇದು ಯಾಕಾಗತ್ತೆ? ವಿದೇಶಿ ವಿನಿಮಯ ಅಂದ್ರೇನು? ಒಂದು ದೇಶ ಕೆಲವು ವಸ್ತುಗಳನ್ನು ತರಿಸಿಕೊಳ್ಳುತ್ತೆ, ಇನ್ನು ಕೆಲವು ವಸ್ತುಗಳನ್ನು ಹೊರಗಡೆ ಕಳಿಸುತ್ತೆ. ತರಿಸಿಕೊಳ್ಳುವ ಮೌಲ್ಯಕ್ಕಿಂತ ಹೊರಗಡೆ ಕಳಿಸುವ ಮೌಲ್ಯ ಜಾಸ್ತಿ ಇದ್ದರೆ ಸಮಸ್ಯೆನೇ ಅಲ್ಲ. ಅದು ಆಮದಿಗಿಂತ ರಫ್ತು ಜಾಸ್ತಿ ಇದ್ದರೆ ಸಮಸ್ಯೆನೇ ಅಲ್ಲ. ಭಾರತಕ್ಕಾಗಿಲ್ಲ. ಅತಿ ಹೆಚ್ಚು ಆಮದು ಪೆಟ್ರೋಲಿಯಂ ಪ್ರಾಡಕ್ಟ್ಸೇ ನಮ್ಮದು. ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಗೊಬ್ಬರ, ಲಕ್ಷಾಂತರ ಕೋಟಿ ಖರ್ಚು ಮಾಡ್ತೀವಿ ನಾವು ಅದಕ್ಕೆ. ಜಾಗತೀಕರಣದ ನಂತರ ಆರ್ಥಿಕತೆ ಬೆಳೆದ ಕಾರಣಕ್ಕಾಗಿ ಆಮದು ಜಾಸ್ತಿ ಆಗಿದೆ, ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಇಂಟರ್ನಲ್ ಕನ್ಸಂಪ್ಷನ್. ರಫ್ತು ಜಾಸ್ತಿ ಆಗಿಲ್ವಾ? ಆಗಿದೆ, ಬಟ್ ಅಂದುಕೊಂಡ ಪ್ರಮಾಣದಲ್ಲಿ ಆಗಿಲ್ಲ. ಈ ಯುದ್ಧ ಶುರುವಾದ ಮೇಲೆ ಏನಾಯಿತು? ಜನವರಿಗೆ ಹೋಲಿಸಿದರೆ ಕ್ರೂಡ್ ಆಯಿಲ್ ಬೆಲೆ ಡಬಲ್ ಆಯಿತು. ರಫ್ತು ಮಧ್ಯಪ್ರಾಚ್ಯ ದೇಶಗಳಿಗೆ, ಈ ಯುದ್ಧದಿಂದ ಜರ್ಜರಿತವಾಗಿರುವ ದೇಶಗಳಿಗೆ ಅತಿ ಹೆಚ್ಚು ರಫ್ತು ಮಾಡ್ತಾ ಇದ್ದವ್ರು ನಾವು. ಹಡಗುಗಳು ಹೋಗ್ತಾನೇ ಇಲ್ಲ, ವಸ್ತುಗಳು ಹೋಗ್ತಿಲ್ಲ ಅಂದರೆ ದುಡ್ಡು ಬರ್ತಿಲ್ಲ. ತರಿಸಿಕೊಳ್ಳೋದು ಜಾಸ್ತಿ ಆಗಿದೆ. ಜನವರಿಯಲ್ಲಿ $65 ಕೊಡ್ತಾ ಇದ್ದ ಕ್ರೂಡ್ ಆಯಿಲ್ಗೆ $120 ತನಕ ಕೊಟ್ಬಿಟ್ಟಿದ್ದೀವಿ ನಾವು. ತರಿಸಿಕೊಳ್ಳೋದು ಜಾಸ್ತಿ ಆಗಿದೆ, ಹೋಗೋದು ಹೋಗ್ತಿಲ್ಲ. ವಿದೇಶಿ ವಿನಿಮಯ ಇಟ್ಟಲ್ಲೇ ಕರಗುತ್ತಾ ಇದೆ. ಅದರ ಜೊತೆಗೆ ಡಾಲರ್ ಪ್ರೈಸು ಜನವರಿಯಲ್ಲಿ $90 ಇದ್ದದ್ದು ಈಗ $95, 6 ಪೈಸೆಗೆ ಬಂದು ನಿಂತಿದೆ. ಡಾಲರ್ ಪ್ರೈಸು, ಡಾಲರ್ ಬೆಲೆ ಹೆಚ್ಚಳ, ಅದರ ಅರ್ಥ ರೂಪಾಯಿಯ ಬೆಲೆ ಕುಸಿತ. ಇದರ ಇಂಪ್ಯಾಕ್ಟ್ ಏನು? ನಿಮ್ಮ ಜೇಬಿನಲ್ಲಿ $100 ಇದೆ, $100 ಒಂದು ವಸ್ತು ಇದೆ. 3 ದಿವಸದ ನಂತರ ಆ $100 ವಸ್ತು ಬೆಲೆ $120 ಆಯಿತು ಅಂತ ಅನ್ಕೊಳ್ಳಿ. ನನ್ನ ಜೇಬಲ್ಲಿರೋದು $100 ಇದ್ದೇ ಇದೆಯಲ್ಲ ಅಂದರೆ ಇಲ್ಲ, ಅದು $80 ಆಗಿದೆ ನಿಮ್ಮ ಜೇಬಿನಲ್ಲಿರೋದು. ಯಾಕಂದರೆ ಇನ್ನು $20 ಎಕ್ಸ್ಟ್ರಾ ಖರ್ಚು ಮಾಡಬೇಕು ನೀವು. ನಿಮ್ಮ ಜೇಬಿನಲ್ಲಿದ್ದ ದುಡ್ಡು, ಅದರ ಮೌಲ್ಯ ಕಡಿಮೆ ಆಯಿತು. ಇದನ್ನು ಇಡೀ ದೇಶಕ್ಕೆ ಹೋಲಿಸಿ ನೋಡಿ ಎಷ್ಟಾಗುತ್ತೆ ಅಂತ. ಡಾಲರ್ ಬೆಲೆ $5 ಕುಸಿದರೆ ಒಂದು ಕ್ರೂಡ್ ಆಯಿಲ್ಗೆ ಅಡಿಷನಲಿ ಎಷ್ಟು ಕೊಡಬೇಕಾಗತ್ತೆ ನಾವು? ಇದು ಇಂಪೋರ್ಟರ್ಗಳಿಗೆ ಲಾಭ, ಎಕ್ಸ್ಪೋರ್ಟ್ ಮಾಡುವವರಿಗೆ ಲಾಭ. ಇದು ಯಾವ ವಸ್ತುವನ್ನು ಜನವರಿಯಲ್ಲಿ $90, 89 ಪೈಸೆಗೆ ಒಬ್ಬ ವ್ಯಕ್ತಿ ಕೊಟ್ಟು $90, 89 ಪೈಸೆ ತಗೋತಿದ್ನೋ, ಈಗ ಅದೇ ವಸ್ತು, ಅದೇ ಮ್ಯಾನುಫ್ಯಾಕ್ಚರಿಂಗ್, ಎಲ್ಲವೂ ಅದೇ $95 ತಗೋತಾ ಇದ್ದಾನೆ. ಎಕ್ಸ್ಪೋರ್ಟ್ ಮಾಡುವವರಿಗೆ ಲಾಭ, ಇಂಪೋರ್ಟ್ ಮಾಡಿಕೊಳ್ಳುವವರಿಗೆ ಯಾವ ವಸ್ತು $90 ಕೊಡ್ತಾ ಇದ್ರು ಅದಕ್ಕೆ $95 ಕೊಡಬೇಕಾದ ಪರಿಸ್ಥಿತಿ ಇದೆ. ಹೀಗಿದ್ದಾಗ ಒಂದು ದೇಶ ಮಾಡಬಹುದಾದದ್ದೇನು ಅಂದರೆ ಇಂಪೋರ್ಟ್ ಕಡಿಮೆ ಮಾಡ್ಕೊಳ್ಳೋದು, ಸ್ವದೇಶಿ ವಸ್ತುಗಳ ಬಳಕೆ. ಬೇಸಿಕಲಿ ನಮ್ಮ ಶಾಪಿಂಗ್ ಕಾನ್ಷಿಯಸ್ ಆಗಿರಲಿ. ಎಲ್ಲವೂ ಬಟ್ಟೆ ಬರೆ ಒಂದೇ ಹೇಳ್ತಿಲ್ಲ ನಾನು. ಕಿರಾಣಿ ಅಂಗಡಿಗೆ ಹೋಗಿ ವಸ್ತುಗಳನ್ನು ತೆಗೆದುಕೊಳ್ಳುವಾಗಲೂ ಇದು ಭಾರತದಲ್ಲಿ ತಯಾರಾಗಿದ್ದ ಅಂತ ನೋಡ್ಕೊಂಡು ತಗೊಂಡ್ಬಿಟ್ರೆ ಮುಗಿತಪ್ಪ. ನಮ್ಮೆಲ್ಲ ಕಾಲೇಜು ದಿನಗಳ ಮೇಲೆ ತುಂಬ ಪ್ರಭಾವ ಬೀರಿದ ವ್ಯಕ್ತಿ ರಾಜೀವ್ ದೀಕ್ಷಿತ್. ಅವರ ಭಾಷಣಗಳನ್ನು ನಾವು ಜೇಬಿನಲ್ಲಿ ಇಟ್ಕೊಂಡು ಓಡಾಡ್ತಿದ್ವಿ. ಯಾವ ಸ್ವದೇಶಿ ಯಾವ ವಿದೇಶಿ ಅನ್ನುವ ಪ್ರಿಂಟೌಟ್ ಕೊಡ್ತಿದ್ರು. ಅದನ್ನು ಇಟ್ಕೊಂಡು ವಸ್ತುಗಳನ್ನು ತಗೊಳಕ್ಕೆ ಹೋದಾಗ, ಇದು ಇಂಡಿಯನ್ ಮೇಡ್ ಹೌದಾ ಅಲ್ವಾ, ಯಾವುದು ವಿದೇಶಿ ಯಾವುದು ಸ್ವದೇಶಿ. ಉದಾಹರಣೆಗೆ ಸೋಪ್ನಲ್ಲಿ ಸ್ವದೇಶಿ ಯಾವುದು ವಿದೇಶಿ ಯಾವುದು, ಶಾಂಪು ಸ್ವದೇಶಿ ಯಾವುದು ವಿದೇಶಿ ಯಾವುದು, ಹಂಗೆ ನೋಡ್ಕೊಂಡು ತಗೋತಾ ಇದ್ವಿ ನಾವು. ಈಗೇನು ಹಂಗೆ ಮಾಡಬೇಕಾಗಿಲ್ಲಪ್ಪ, ಒಂದು ಗೂಗಲ್ ಕೊಟ್ಟರೆ ಗೊತ್ತಾಗ್ಬಿಡುತ್ತೆ. ಎಚ್ಚರಿಕೆಯ ಖರೀದಿ ಬೇಕು ಅಂತ, ಎಚ್ಚರಿಕೆಯ ಖರೀದಿ. ಅದರ ಜೊತೆಗೆ ನಮ್ಮ ಸುತ್ತಲೂ ಮ್ಯಾನುಫ್ಯಾಕ್ಚರ್ ಆಗುವ ವಸ್ತುಗಳನ್ನು ತಗೊಂಡ್ರೆ ಭಾಳ ಖುಷಿ. ದಿನ ಬೆಳಗ್ಗೆ ಎದ್ದು ಪೂಜೆ ಮಾಡೋದಕ್ಕೆ ಊದುಬತ್ತಿ ತಗೋತೀವಪ್ಪ. ಇಲ್ಲೆಲ್ಲೋ ಬೆಂಗಳೂರು ಹೊರಗಡೆ ಇರುವಂಥ ಒಂದು 10-15 ಹಸು ಕಟ್ಕೊಂಡಿರುವಂಥ ರೈತ ಬೆರಣಿಯಿಂದ ಊದುಬತ್ತಿಗಳನ್ನು ತಯಾರು ಮಾಡ್ತಾನೆ. ಅದನ್ನು ತಗೊಂಡ್ರೆ
ಅಷ್ಟರ ಮಟ್ಟಿಗೆ ಒಬ್ಬ ರೈತನಿಗೆ ಸಹಾಯ ಮಾಡ್ದಂಗಾಯಿತು, ಕಾರ್ಬನ್ ಫುಟ್ ಪ್ರಿಂಟ್ ಕಡಿಮೆ ಮಾಡ್ದಂಗಾಯಿತು. ಎಲ್ಲೋ ತಯಾರಾಗಿ ಎಲ್ಲೋ ಲಾರಿಲಿ ಟ್ರಾನ್ಸ್ಪೋರ್ಟ್ ಆಗಿ ಬರುವುದರ ಬದಲು ಇಲ್ಲೇ ಪಕ್ಕದಲ್ಲಿ ಆಗುತ್ತಾರೆ, ಅದನ್ನು ನಾನು ತಗೋತಾ ಇದ್ದೀನಪ್ಪ. ರೈತ ಉತ್ಪಾದನಾ ಸಂಘಗಳು ಸಂಸ್ಥೆಗಳಾಗಿದ್ದಾವೆ, ಮಾವಿನ ಹಣ್ಣು ಮಾಡ್ತಾ ಇದ್ದಾರೆ ಅವರು. ನೇರವಾಗಿ ರೈತರಿಗೆ ಹೋಗುತ್ತಾ ದುಡ್ಡು. ನೀವೆಲ್ಲೋ ಹೋಗಿ ದೊಡ್ಡ ದೊಡ್ಡ ಬ್ರ್ಯಾಂಡ್ನ ಸೂಪರ್ ಮಾರ್ಕೆಟ್ಗಳಲ್ಲಿ ತಗೊಂಡ್ರೆ ರೈತನಿಗೆ ಹೋಗೋದೆಷ್ಟು, ಕಂಪ್ನಿಗಳಿಗೆ ಹೋಗೋದೆಷ್ಟು? ಅದರ ಬದಲು ರೈತ ಉತ್ಪಾದನಾ ಸಂಸ್ಥೆಗಳು ಯಾವುದೇ ಪೌಡರ್ ಹಾಕಿಲ್ಲ, ತಗೊಳ್ಳಿ ಮಾವಿನ ಹಣ್ಣು ಅಂತಿದ್ದಾರೆ ಅಂತ ತಗೊಳ್ಳೋಣ. ಇದು ಈ ದುರಿತ ಕಾಲಕ್ಕಂತಲ್ಲ, ಸದಾ ಕಾಲವೂ ಪಾಲಿಸಬೇಕಾಗಿರುವುದು. ಡಾಲರ್ ಬೆಲೆ ಹೆಚ್ಚಾಗಿ ರೂಪಾಯಿ ಬೆಲೆ ಕಡಿಮೆ ಆಗಿರುವುದರಿಂದ ಅರ್ಧ ಸಮಸ್ಯೆ ಕ್ರೂಡ್ ಆಯಿಲ್ನ ಬೆಲೆ ಜಾಸ್ತಿ ಆಗಿರುವುದರಿಂದ. ಕ್ರೂಡ್ ಆಯಿಲ್ನಷ್ಟೇ ದೊಡ್ಡ ಹೊಡೆತ ನಮಗೆ ರಸಗೊಬ್ಬರ ಆಮದಿನಿಂದ ಆಗೋದು. ರೈತನಿಗೆ ಹೊರೆ ಬೀಳಬಾರ್ದು ಅಂತ ರೇಟ್ ಎಷ್ಟೇ ಜಾಸ್ತಿ ಆದರೂ ಸಬ್ಸಿಡಿ ಕೊಡ್ತಾ ಬರ್ತೀವಿ. ರೈತ 2 ಚೀಲ ಯೂರಿಯಾ ಬಳಸೋ ಜಾಗದಲ್ಲಿ 1 ಚೀಲ ಬಳಸಿದ್ರೆ ಅಷ್ಟರ ಮಟ್ಟಿಗೆ ದೇಶ ಸೇವೆ. ಅದು ದೇಶ ಸೇವೆ. ಸಾವಯವ ಕೃಷಿಗೆ ಒತ್ತು ಕೊಡುವುದರ ಬಗ್ಗೆ ಪ್ರಧಾನಮಂತ್ರಿಗಳು ಮಾತಾಡಿದ್ರು. ದೇಶ ಸೇವೆ ಮಾಡ್ಬೇಕಂತಲ್ಲ ರೀ, ನಮ್ಮ ಆರೋಗ್ಯದ ದೃಷ್ಟಿಯಿಂದ ಸಾವಯವ ವಸ್ತುಗಳನ್ನು ತಗೊಳ್ತೀವಿ ಅಂದರೆ ಆ ರೈತನಿಗೆ ಇದನ್ನು ಮಾಡಿದರೆ ಜಾಸ್ತಿ ಲಾಭ ಅಂತ ಅನಿಸುತ್ತೆ, ಮುಗೀತಪ್ಪ. ಹಿಂಗೆ ಯಾರೋ ವಾದ ಮಾಡ್ತಾಯಿದ್ರು, ಸಾವಯವ ವಸ್ತುಗಳಿಗೆ ಬೆಲೆ ಜಾಸ್ತಿ, ರೇಟ್ ಜಾಸ್ತಿ, ಕಾಸ್ಟ್ಲಿ ಅವು ಅಂತ. ನಾನು ಕೇಳಿದೆ, ಕಾಸ್ಟ್ಲಿಯರ್ ದ್ಯಾನ್ ವಾಟ್ ಅಂತ. ಆರ್ಗ್ಯಾನಿಕ್ ವಸ್ತುಗಳು ಇನ್ಆರ್ಗ್ಯಾನಿಕ್ ವಸ್ತುಗಳಿಗಿಂತ ಅಥವಾ ಕೆಮಿಕಲಿ ಪ್ರೊಡ್ಯೂಸ್ಡ್ ವಸ್ತುಗಳಿಗಿಂತ ಬೆಲೆಯಲ್ಲಿ ಜಾಸ್ತಿ ಅಂತೆ. ನಾನು ಹೇಳಿದೆ, ಆರ್ಗ್ಯಾನಿಕ್ ವಸ್ತುಗಳ ಬೆಲೆಯನ್ನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಜೊತೆ ಹೋಲಿಕೆ ಮಾಡಿ ತುಂಬ ಕಡಿಮೆ ಅನಿಸುತ್ತೆ. ಇಂಥ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ನಮ್ಮ ಜೀವನವೂ ಚೆನ್ನಾಗಿರುತ್ತೆ, ದೇಶಕ್ಕೂ ಒಳ್ಳೆಯದಾಗತ್ತೆ. ಕಳೆದ ವರ್ಷ ಹೈಯೆಸ್ಟ್ ಭಾರತೀಯರು ಫಾರಿನ್ ಟ್ರಿಪ್ ಮಾಡಿದರು. 3,27,00,000 ಜನ ಫಾರಿನ್ಗೆ ಹೋಗಿ ಬಂದರು ಕಳೆದ ವರ್ಷ. 3,27,00,000 ಜನ. $2 ಬಿಲಿಯನ್ ಖರ್ಚು ಮಾಡಿದಾರಂತೆ ಟೋಟಲ್. 2 ಬಿಲಿಯನ್ ದುಡ್ಡು ಫಾರಿನ್ ಟ್ರಿಪ್ನಿಂದಾಗಿ ಹೊರಗಡೆ ಹೋಯಿತು. 1 ವರ್ಷ ಅದು ತಡೆದಿಟ್ಕೊಂಡ್ರೆ ಈ $2 ಬಿಲಿಯನ್ ಭಾರತದಲ್ಲೇ ಉಳಿದ್ರೆ ಇದರ ಬಗ್ಗೆ ಯೋಚನೆ ಮಾಡೋಣ. 1990ರಲ್ಲಿ ಗಲ್ಫ್ ಯುದ್ಧ ಶುರುವಾಯಿತು. ಭಾರತಕ್ಕೂ ಹೀಗೆ ಸಮಸ್ಯೆ. ಈಗ ಬಿಡಿ, ನಮಗೆ ತಿಂಗಳುಗಳ ಕಾಲ ಆಗುವಷ್ಟು ವಿದೇಶಿ ವಿನಿಮಯ ಸ್ಟಾಕ್ ಇದೆ, ಆವಾಗ ಇರಲಿಲ್ಲ. PV ನರಸಿಂಹರಾಯರು ಪ್ರಧಾನಮಂತ್ರಿ, ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರು, ಇಬ್ಬರೂ ಇಲ್ಲ. ಈಗ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ, ದೇಶದಲ್ಲಿ ದುಡ್ಡು ಇಲ್ಲದೆ ಲಿಟ್ರಲಿ ರಿಸರ್ವ್ ಬ್ಯಾಂಕ್ನಲ್ಲಿದ್ದ ಬಂಗಾರವನ್ನು ವಿಮಾನಕ್ಕೆ ಹೇರಿಕೊಂಡು ಹೋಗಿ ಇಂಗ್ಲೆಂಡ್ನಲ್ಲಿ ಒತ್ತೆ ಇಟ್ಟು IMFನಿಂದ ಸಾಲ ತರಬೇಕಾದ ಪರಿಸ್ಥಿತಿ ಬಂದಿತ್ತು. ವಿದೇಶಿ ವಿನಿಮಯ ಕಡಿಮೆ ಆದರೆ ಆಗೋದಿದು. ಬಂಗಾರ ಕಡಿಮೆ ಮಾಡೋದು, ಬಂಗಾರ ಕಡಿಮೆ ಖರೀದಿ ಮಾಡೋದು, ಫಾರಿನ್ ಟ್ರಿಪ್ಗಳನ್ನು ಕಡಿಮೆ ಮಾಡೋದು, ನಿಲ್ಲಿಸಿ ಬಿಡೋದು ದೊಡ್ಡ ದೇಶ ಸೇವೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ಆಮದನ್ನು ಕಡಿಮೆ ಮಾಡಿ ಹೆಚ್ಚು ರಫ್ತು ಮಾಡುವ ಕಡೆ ಗಮನ ಕೊಟ್ಟರೆ ದೇಶಕ್ಕೆ ಬಹಳ ಒಳ್ಳೆಯದು. ಪೆಟ್ರೋಲು ಡೀಸೆಲ್ ರೇಟು ಯಾವ ದಿನ ಆದರೂ ಜಾಸ್ತಿ ಆಗಬಹುದು. 1 ಲೀಟ್ರ್ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಪೆಟ್ರೋಲಿಯಂ ಕಂಪನಿಗಳಿಗೆ $14 ಲಾಸ್ ಆಗ್ತಾಯಿದೆ. 1 ಲೀಟ್ರ್ ಡೀಸೆಲ್ ಹಾಕಿಸ್ಕೊಂಡ್ರೆ $18 ಲಾಸ್ ಆಗ್ತಾಯಿದೆ. ಯುದ್ಧ ಶುರುವಾದ ನಂತರ 1,00,000 ಕೋಟಿ ಲಾಸ್ ಆಗಿದೆ ಟೋಟಲ್ಲು. ಇಂಥ ಸಂದರ್ಭದಲ್ಲಿ ಮಿತವಾಗಿ ಬಳಸುವುದು ದೇಶದ ಹಣಕಾಸು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. 6% ಇಂಪೋರ್ಟ್ ಡ್ಯೂಟಿ ಇದೆ ಈಗ ಬಂಗಾರದ ಮೇಲೆ. ಸರ್ಕಾರವನ್ನು ಜಾಸ್ತಿ ಮಾಡಿದರೆ ಆಶ್ಚರ್ಯ ಪಡಬೇಡಿ. ಟನ್ಗಟ್ಟಲೆ ಚಿನ್ನ ಬರುತ್ತೆ ರೀ. ಈ ರನ್ಯಾ ರಾವ್ ಥರದವ್ರು ತೊಗೊಂಬರ್ತಾರಲ್ಲ, ಅದು ಬೇರೆ. ಅಧಿಕೃತವಾಗಿ ಬರೋದನ್ನೇ ನಾನು ಹೇಳ್ತಾ ಇರೋದು, ಅಧಿಕೃತವಾಗಿ ಬರೋದು. ವಿಪಕ್ಷಗಳು ಇದು ಮೋದಿ ವೈಫಲ್ಯ ಅಂತ ಇದ್ದಾವೆ. ರಾಹುಲ್ ಗಾಂಧಿಯವರ ಟ್ವೀಟ್: ಮೋದಿಜಿ ನಿನ್ನೆ ಸಾರ್ವಜನಿಕರಿಂದ ತ್ಯಾಗಗಳನ್ನು ಕೋರಿದ್ದಾರೆ. ಚಿನ್ನ ಮತ್ತು ಪೆಟ್ರೋಲ್ ಖರೀದಿಸಬೇಡಿ, ವಿದೇಶಗಳಿಗೆ ಹೋಗಬೇಡಿ. ಇವು ಯಾವ ಧರ್ಮೋಪದೇಶಗಳಲ್ಲ, ಇವು ವೈಫಲ್ಯದ ಪುರಾವೆ. 12 ವರ್ಷಗಳಲ್ಲಿ ಅವರು ದೇಶವನ್ನು ಅಂಥ ಸ್ಥಿತಿಗೆ ತಂದಿದ್ದಾರೆ. ಪ್ರತಿ ಬಾರಿ ಮೋದಿ ಜವಾಬ್ದಾರಿಯನ್ನು ಜನರ ಮೇಲೆ ಹಾಕ್ತಾರೆ.
ಪ್ರಧಾನಿ ಮೋದಿ ಸ್ವತಃ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಬಹುದು, ದೇಶ ನಡೆಸುವುದು ರಾಜಿ ಮಾಡಿಕೊಂಡ ಪ್ರಧಾನಿಯ ಕೈಯಲ್ಲಿ ಆಗದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಅಖಿಲೇಶ್ ಯಾದವ್ ವೈಫಲ್ಯಗಳನ್ನು ಒಪ್ಕೊಳ್ಳಿ ಅಂತಿದ್ದಾರೆ. ಚುನಾವಣೆ ನಂತರ ಎಲ್ಲ ನಿರ್ಬಂಧಗಳು ಯಾಕೆ ನೆನಪಾದವು? ರಾಜಕೀಯದ ಕಾರಣಕ್ಕೆ. ಅದರ ಬಗ್ಗೆ ಎರಡನೇ ಮಾತಿಲ್ಲಪ್ಪ, ಒಪ್ಕೊಳ್ತೀವಿ. ವಾಸ್ತವ ದೇಶಕ್ಕೆ ಒಂದೇ ಒಂದು ಬಿಕ್ಕಟ್ಟು ಇದೆ, ಅದರ ಹೆಸರು ಬಿಜೆಪಿ. ಡಾಲರ್ ಆಕಾಶ ಮುಟ್ತಾ ಇದೆ, ರೂಪಾಯಿ ಪಾತಾಳಕ್ಕೆ ಧಾವಿಸ್ತಾ ಇದೆ. ಚುನಾವಣೆ ವೇಳೆ ಚಾರ್ಟರ್ಡ್ ವಿಮಾನದ ಮೇಲೆ ಹಾರಲಿಲ್ಲವೇ? ಚುನಾವಣಾ ಪ್ರಚಾರವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯಾಕೆ ಮಾಡಲಿಲ್ಲ? ಸರ್ಕಾರ ನಡೆಸೋದು ಸಾಧ್ಯವಾಗದಿದ್ದರೆ ವೈಫಲ್ಯ ಒಪ್ಕೊಳ್ಳಿ ಅಂತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.